ಹಾಯ್ ಎಲ್ಲರಿಗೂ ನಮಸ್ಕಾರ. ಸಾಯಿ ಹೆಲ್ದಿ ಕಿಚನ್ಗೆ ಸ್ವಾಗತ. ನಾನು ಒಂದು ಹೆಲ್ದಿ ಆ್ಯಂಡ್ ಟೇಸ್ಟಿ ಮೆಂತ್ಯ ಮೊಳಕೆ ಕಾಳಿನ ಸಲಾಡ್ ಮಾಡ್ತಾಯಿದ್ದೀನಿ. ಈ ಸಲಾಡ್ ನಿಮ್ಗೆ ಇಷ್ಟ ಆದಲು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಡಯಾಬಿಟಿಸ್ ಇರೋರಿಗೆ ಬೆಸ್ಟು ಸಲಾಡ್ ಇದು. ವಾರದಲ್ಲಿ 2 ದಿನ ಮಾಡಿಕೊಂಡ್ರೆ ಸಾಕು, ನಿಮಗೆ HbA1c ಲೆವೆಲ್ಲು ಕಂಟ್ರೋಲ್ ಬರುತ್ತೆ. ಆವಾಗ ನಿಮಗೆ ಶುಗರ್ ನಾರ್ಮಲ್ ಆಗುತ್ತೆ. ನೋಡಿ, ಮೆಂತ್ಯ ಹೆಚ್ಚು ನಾರಿನಂಶ, ಫೈಬರ್ ಅಂಶವನ್ನು ಹೊಂದಿದೆ ಮತ್ತು ಮಲಬದ್ಧತೆಯನ್ನು ಸಹ ನಿವಾರಣೆ ಮಾಡುತ್ತೆ ಮತ್ತು ರಕ್ತದಲ್ಲಿ ಸಕ್ಕರೆ ಅಂಶ ಹೆಚ್ಚಾಗುವುದನ್ನು ತಡೆಗಟ್ಟುತ್ತದೆ. ನೀವು ಸ್ವಲ್ಪ ಮೊಳಕೆ ಕಟ್ಕೊಂಡ್ರೆ ನಿಮ್ಗೆ ಗ್ಯಾಸ್ಟ್ರಿಕ್ ಆಗಲ್ಲ, ಅದರಿಂದ ನೀವು ಮೊಳಕೆ ಕಟ್ಟೆ ಬಳಸ್ಕೊಳ್ಬೇಕು ಸಲಾಡ್ನ. ಒಂದು ಅರ್ಧ ಬೌಲಷ್ಟು ಮೊಳಕೆ ಕಟ್ಟಿದ ಮೆಂತ್ಯ ಕಾಳನ್ನ ತಗೊಂಡು ಅದಕ್ಕೆ 1 ಬೌಲಷ್ಟು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ 1/4 ಕಪ್ಪಷ್ಟು ಕ್ಯಾರೆಟ್ ತುರಿನ ಹಾಕ್ಕೊಳ್ತಾ ಇದ್ದೀನಿ ಮತ್ತು 1 ಕಪ್ಪಷ್ಟು ಸೌತೆಕಾಯಿ, ಒಂದು ಅರ್ಧ ಬೌಲಷ್ಟು ಟೊಮೊಟ ಮತ್ತು ಅರ್ಧ ಬೌಲಷ್ಟು ಕಾಯಿ ತುರಿನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆಡ್ ಮಾಡ್ಕೊಳ್ಬೇಕು. ಇದು ಪೆಪ್ಪರ್ ಪೌಡರ್ ಒಂದು 1/4 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಬೇಕು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಅದು ಸಹ 1/4 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳಿ. ಇದು ಶೇಂಗಾ, ಕಡಲೆಬೀಜ ಹುರಿದಿರೋದು, ಸಿಪ್ಪೆ ಸುಲಿದಿರೋದಿತ್ತು ಮನೇಲಿ, ಹಾಗಾಗಿ ನಾನು ಆಡ್ ಮಾಡಿದ್ದೀನಿ. ನೀವು ಸಿಪ್ಪೆ ಇರೋದನ್ನೇ ಡ್ರೈ ರೋಸ್ಟ್ ಮಾಡಿ ಆಡ್ ಮಾಡ್ಕೊಳ್ಳಿ. ಒಂದು ಅರ್ಧ ಹೋಳಲ್ಲಿ ಅರ್ಧ ಭಾಗದಷ್ಟು ನಿಂಬೆ ರಸನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ಸಲಾಡ್ಗೆ ಎಷ್ಟು ಸಾಕು. ಕಡಲೆಬೀಜನ ಒಂದು 10ರಿಂದ 12 ಕಡಲೆಬೀಜನ ಹುರ್ಕೊಳ್ಳಿ. ಡಯಾಬಿಟಿಸ್ ಇರೋರಿಗೆ ಜಾಸ್ತಿ ತಿಂದರೆ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಒಂದು ಲಿಮಿಟಾಗಿ ಒಂದು 10 ಕಾಳು ಹುರ್ಕೊಳ್ಳಿ. 2 ಟೈಮು ಇದನ್ನು ಈ ಸಲಾಡ್ನ ಉಪಯೋಗಿಸ್ಕೊಳ್ಳಿ ನೀವು. ತುಂಬ ಹೆಲ್ದಿ ರೆಸಿಪಿ. ಡಯಾಬಿಟಿಸ್ ಇರೋರಿಗೆ ರಕ್ತ ಸ್ವಲ್ಪ ಕಡಿಮೆ ಉತ್ಪತ್ತಿಯಾಗುತ್ತೆ ನಿಮಗೆ. ಆದ್ದರಿಂದ ಈ ಸಲಾಡ್ ಮಾಡ್ಕೊಂಡು ತಿಂದರೆ ನಿಮಗೆ ಹಿಮೋಗ್ಲೋಬಿನು ಸಹ ಹೆಚ್ಚಾಗುತ್ತೆ ಮತ್ತು ಡಯಾಬಿಟಿಸು ಕಂಟ್ರೋಲ್ ಬರುತ್ತೆ ಮತ್ತು HbA1c ಲೆವೆಲು ಸಹ ಒಂದು ಹತೋಟಿಯಲ್ಲಿ ಇರುತ್ತದೆ. ನೀವು ತಪ್ಪದೆ ವಾರದಲ್ಲಿ 2 ದಿನ ಈ ಸಲಾಡ್ನ ಮಾಡ್ಕೊಳ್ಳಿ. ತುಂಬ ಹೆಲ್ದಿ ರೆಸಿಪಿ, ನಿಮ್ಮ ಬದುಕನ್ನೇ ಬದಲಿಸ್ತದೆ ಸಲಾಡು. ಮತ್ತೊಂದು ಹೆಲ್ದಿಯಾದ ರೆಸಿಪಿಯೊಂದಿಗೆ ಬರ್ತೀನಿ. ಎಲ್ಲರಿಗೂ ಧನ್ಯವಾದಗಳು.